ಡ್ರೈವ್ ಇನ್ ಬೀಚಲ್ಲಿ ಗಾಡಿ ಓಡಿಸಿ ಮನೆಗೆ ಹಂಗೆ ತಂದು ನಿಲ್ಲಿಸಿದ್ರೆ ನಿಮ್ಮ ಗಾಡಿ ಡಮಾರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಡ್ರೈವ್ ಇನ್ ಬೀಚಲ್ಲಿ ಗಾಡಿ ಓಡ್ಸೋಕ್ಕೆ ಹೋಗ್ಬೇಡಿ. ನಾವು ಕೊಟಿಯೂರು ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಇದ್ದಿದ್ದೊಂದು ಚಿಕ್ಕದೊಂದು ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ದಿವಸ ನಾವು ಕಣ್ಣೂರು ಡ್ರೈವ್ ಇನ್ ಬೀಚ್, ಏಷ್ಯಾದ ನಂಬರ್ 1 ಡ್ರೈವ್ ಇನ್ ಬೀಚಲ್ಲಿ ಗಾಡಿನ ಓಡಿಸೋಣ ಅಂತ ಹೊರಟಿದ್ದೀವಿ. ಬನ್ನಿ, ಅದರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನೋಡೋಣ. ಡ್ರೈವ್ ಇನ್ ಬೀಚ್ ತುಂಬ ಚೆನ್ನಾಗಿದೆ, ಗಾಡಿ ಓಡ್ಸೋಕ್ಕೂ ತುಂಬ ಮಜಾ ಇರುತ್ತೆ. ಆದರೆ ನಾನು ಮಾಡಿದ ಮಿಸ್ಟೇಕ್ ನೀವೇನಾದರೂ ಮಾಡಿದ್ರೆ ನಿಮ್ಮ ಗಾಡಿ ಎಲ್ಲ ಹಾಳಾಗುತ್ತೆ. ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಡ್ರೈವ್ ಇನ್ ಬೀಚಲ್ಲಿ ಗಾಡಿ ಓಡಿಸಿ ನಾವು ಮಜಾ ತಗೋತೀವಿ, ಬಂದು ಇಮಿಡಿಯೇಟ್ ವಾಟರ್ ವಾಶ್ ಮಾಡಿಸಿಲ್ಲ ಅಂದರೆ ನಿಮ್ಮ ಗಾಡೀಲಿರೋ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೇನೋ ಡ್ಯಾಮೇಜ್ 100% ಆಗುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಡ್ರೈವ್ ಇನ್ ಬೀಚಲ್ಲಿ ಗಾಡಿ ಓಡಿಸಿದ್ರೆ, ಕಾರ್ ಓಡಿಸಿದ್ರೆ ಇಮಿಡಿಯೇಟ್ ಬಂದು ಫುಲ್ ಬಾಡಿ ವಾಶ್ ಮಾಡಿಸಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ, ಆ ಸಾಲ್ಟ್ ಕಂಟೆಂಟ್ಗಳು ಎಲೆಕ್ಟ್ರಿಕಲ್ ಕನೆಕ್ಟ್ರ್ಗಳ ಹತ್ರ ಕೂತ್ಕೊಂಡು ನಿಮ್ಮ ಕನೆಕ್ಷನ್ನ ಡ್ಯಾಮೇಜ್ ಮಾಡುತ್ತೆ, ಫ್ಯೂಸ್ಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬೇರೆ ಥರ ತುಂಬ ಪ್ರಾಬ್ಲಮ್ ಬರುತ್ತೆ. ಇದನ್ನು ನಾನು ಫೇಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಆ ಥರ ಮಾಡಬೇಡಿ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಗಾಡಿ ಓಡಿಸಿ ಮಜಾ ಮಾಡಿ, ಅದೇ ಥರ ಬಂದಿದ ತಕ್ಷಣ ವಾಟರ್ ವಾಶ್ ಮಾಡಿಸಿ ಗಾಡಿನ ನೀಟಾಗಿ ಇಟ್ಕೊಳ್ಳಿ. ಇಲ್ಲ ಅಂದರೆ ನೀವು ಯಾವ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಎಂಜಾಯ್ ಡ್ರೈವ್ ಇನ್ ಬೀಚ್. ನಂಜನಗೂಡಿಗೆ ತಗೊಂಬಂದು ಫಸ್ಟು ಬೆಳಗ್ಗೆ ಎದ್ದು ಮಾಡಿದ ಕೆಲಸನೇ ನಮ್ಮ ಗಾಡಿಗೆ ಫುಲ್ ಬಾಡಿ ವಾಶ್ ಮಾಡಿದೆ. ಯಾಕಂದರೆ ಈ ಸಾಲ್ಟ್ ಕಂಟೆಂಟಿಂದ ಏನೇನು ಡ್ಯಾಮೇಜ್ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಅನುಭವಿಸಿದ್ದೀನಿ.